ಶಸ್ತ್ರಾಸ್ತ್ರ ಕಾಯ್ದೆಯಡಿ ರಜತ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಈಗ ವಿನಯ್ ಮತ್ತು ರಜತ್ ಆಗಮಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬರಬೇಕಾಗಿತ್ತು ಇವರಿಬ್ರು, ಆದ್ರೆ ಈಗ ಬಂದಿದ್ದಾರೆ. 10:30ಕ್ಕೆ ಬಂದ್ರಪ್ಪ ಅಂದ್ರೆ 2:25ಕ್ಕೆ ಬಂದಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ತಾನೇ ಇವರು ಪೊಲೀಸ್ ಠಾಣೆಗೆ ಆಗಮಿಸಿರುವಂತ ದೃಶ್ಯ ಇದು. ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ರಜತ್ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಎಸ್, ಈಗ ದೃಶ್ಯದಲ್ಲಿ ನಿಮ್ಮನ್ನು ತೋರಿಸ್ತಾ ಇದ್ದೀವಿ ರಜತ್ ಅವರನ್ನು. ಮುಂದೆ ವಿನಯ್ ಗೌಡ ಇದ್ದಾರೆ, ಹಿಂದೆ ರಜತ್ ಕಿಶನ್, ಹಿಂದೆ ಮುಂದೆ ಒಂದೇ ಟೈಮಿಗೆ ಬಂದಿರೋದು ವಿಚಾರಣೆಗೆ. ಸರ್ ಬೇರೆ ಮಚ್ಚನ್ನು ಕೊಟ್ಟಿದ್ರಂತೆ, ಮಚ್ಚು ಚೇಂಜ್ ಮಾಡಿದ್ರಂತೆ. ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ, ಹೋಗಲ್ಲ. ಬೇರೆ ಮಚ್ಚನ ಕೊಟ್ಟಿದ್ದೀರಾ ಸರ್? ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ, ಹೋಗಲ್ಲ. ಬೇರೆ ಮಚ್ಚನ ಕೊಟ್ಟಿದ್ದೀರಾ ಸರ್? ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ. ಎಸ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್. ಬೆಳಗ್ಗೆ 10:30ಕ್ಕೆ ಬರಬೇಕಾದವರು ಈಗ ಬಂದಿದ್ದಾರೆ. ವಿಚಾರಣೆ ಶುರುವಾಗಿದೆಯಾ? ರಾಮ್, ಸದ್ಯ ಈಗಷ್ಟೇ 3 ನಿಮಿಷಗಳ ಒಳಗಾಗಿ ಸ್ಟೇಷನ್ ಒಳಗಡೆ ಹೋಗ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರಿಗೂ ಕೂಡ ನಾವು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅಂದ್ರೆ ಮಚ್ಚನ್ನ ಬದಲಿಸಿ ಬೇರೆ ಮಚ್ಚನ್ನೇನಾದ್ರೂ ಕೊಟ್ರಾ ನೀವು ಅನ್ನುವಂತ ಪ್ರಶ್ನೆಯನ್ನು ಕೂಡ ನಾವೆತ್ತೀವಿ. ಅದಕ್ಕೆ ರಜತ್ ಅವರು ಪ್ರತಿಕ್ರಿಯೆ ಹೀಗಿತ್ತು. ಅಂದ್ರೆ ಪ್ರಮುಖ ಅದು ಪ್ರಾಪರ್ಟಿ, ಸೆಟ್ ಪ್ರಾಪರ್ಟಿ, ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಓಡುವಂತ ಕೆಲಸವನ್ನ ಕೂಡ ರಜತ್ ಮಾಡಿದ್ರು. ಪ್ರಮುಖವಾಗಿ ಈ ಸದ್ಯಕ್ಕೆ ನಾವು ನೋಡೋದಾದ್ರೆ ಏನು ರಜತ್ ಅವರ ಬರುವಂತ ಸ್ಟೇಷನ್ ಒಳಗಡೆ ಬರುವಂತ ಏನು ವರ್ತನೆಯನ್ನು ನೋಡೋದಿವಲ್ಲ, ಅಲ್ಲಿ 2 ಬಾರಿ ಸ್ಟೇಷನ್ಗೆ ಒಳಗಡೆ ಬಂದ್ರು ಕೂಡ ಅವರ ದುರ್ವರ್ತನೆಗಳು ಇನ್ನೂ ಕಡಿಮೆ ಆಗಿಲ್ವ ಅನ್ನುವಂತ ಪ್ರಶ್ನೆ ಇದೆ. ಯಾಕಂದ್ರೆ ಕೈಯಲ್ಲಿ ಒಂದು ಲೈಟರ್ ಅನ್ನ ಇಟ್ಕೊಂತಾರೆ, 3 ಬಟನ್ಗಳನ್ನ ಬಿಚ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ ಒಳಗಡೆ ಬರುವಂತ ವ್ಯಕ್ತಿ ಒಂದು ಏನು ಯಾವ ರೀತಿಯಾಗಿ ಬರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಸ್ಟೇಷನ್ ಒಳಗಡೆ ಬರುವಂತ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಲೈಟರ್ ಅನ್ನ ಇಟ್ಕೊಂಡು ಸ್ಟೇಷನ್ ಒಳಗಡೆ ಹೇಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಜೊತೆಗೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದೆ. ಅಂದ್ರೆ ಜಸ್ಟ್ ಸೆಟ್ ಪ್ರಾಪರ್ಟಿ, ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಜಸ್ಟ್ ಕರೆದಿದ್ದಾರೆ, ಈಗ ಬಂದಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ 2 ಬಾರಿ ಸ್ಟೇಷನ್ ಒಳಗೆ ಬಂದ್ರು ಕೂಡ, ಸ್ಟೇಷನ್ಗೆ ಬಂದ್ರು ಕೂಡ ಇನ್ನೂ ದೌಲತ್ತು ಕಡಿಮೆ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ರಾಮ್, ಎಸ್, ನೋಡ್ತಾ ಇದ್ವಿ, ನೀವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಾ, ಏನಪ್ಪಾ ಅಂತ ಅನ್ಕೊಂಡು ಹೋಗೋ ಥರ ಇದೆ ರಜತ್ ಅವ್ರ ರಿಯಾಕ್ಷನ್. ವಿನಯ್ ಗೌಡ ಒಂದು ಲೆಕ್ಕಕ್ಕೆ ಮುಂದೆ ಹೋಗ್ತಾ ಇದ್ದಾರೆ, ಆದರೆ ರಜತ್ ಮಾತ್ರ ಲೈಟ್ರೆಲ್ಲ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಭಯಾನೇ ಇಲ್ವಾ ಅಂತ ಇವ್ರಿಗೆಲ್ಲ ನಾವು ಬಹಳ ಗಮನಿಸಬಹುದು. ಇವರು ದೊಡ್ಡ ಏನು ಸಾಧನೆಯನ್ನು ಮಾಡಿಲ್ಲ, ದೊಡ್ಡ ಹೆಸರೇನು ಮಾಡಿಲ್ಲ, ಇನ್ನೂ ಸಣ್ಣ ಪುಟ್ಟ ಒಂದು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಅಷ್ಟೇ ಹೋಗಿ ಒಂದೆರಡು ಮೂವಿಯಲ್ಲಿ ಆಕ್ಟಿಂಗ್ ಕೂಡ ಮಾಡಿರುವಂತದ್ದು. ಇವರು ಸ್ಟೇಷನ್ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಇವರ ವರ್ತನೆ ಇದೆಯಲ್ಲ, ವಿನಯ್ ಗೌಡ ಅವರು ಗಾಗಲ್ ಅನ್ನ ಹಾಕೊಂಡು ಸ್ಟೇಷನ್ ಒಳಗಡೆ ಬರ್ತಾರೆ. ಜೊತೆಗೆ ರಜಿತ್ ಕೈಯಲ್ಲಿ ಲೈಟರ್ ಇಟ್ಕೊಂಡು 3 ಬಟನ್ ಬಿಚ್ಕೊಂಡು ಬರ್ತಾರೆ. ಅಂದ್ರೆ ಇವರು ದೌಲತ್ತು ಇನ್ನೂ ಕಡಿಮೆ ಆಗಿಲ್ಲ. 2 ಬಾರಿ ಸ್ಟೇಷನ್ ಕರೆಸಿದ್ರು, ಇವರ ದೌಲತ್ತುಗಳು ಕಡಿಮೆ ಆಗಿಲ್ಲ. ಅದು ಸೆಟ್ ಪ್ರಾಪರ್ಟಿ. ಮತ್ತು ಒಂದ್ ರೀತಿಯಾಗಿ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಏನು ಇದು ಅನ್ನುವಂತ ರೀತಿಯಲ್ಲಿ ಅವರ ರಿಯಾಕ್ಷನ್ ಕೂಡ ಇತ್ತು. ಯಾಕಂದ್ರೆ ಅಷ್ಟೊಂದು ವ್ಯಂಗ್ಯವಾಗಿ ಅವರು ರಿಯಾಕ್ಷನ್ ಕೂಡ ಇತ್ತು. ಹಾಗಾಗಿ ಇವ್ರನ್ನ ನೋಡ್ತಾ ಹೋದ್ರೆ ಇವರ ದೌಲತ್ತು ಇನ್ನೂ ಕಡಿಮೆ ಆಗಿಲ್ವ ಅಂತ ನಿಟ್ಟಿನಲ್ಲಿ ಕೊಡುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಅವರು ಸ್ಟೇಷನ್ ಒಳಗಡೆ ಹೋಗಿರುವಂತದ್ದು. ಸ್ಟೇಷನ್ ಅಲ್ಲಿ
ಏನು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು. ಅವರು ಕೊಟ್ಟಿರುವಂತ ಮುಚ್ಚೇನಿದೆ ಆ ಮುಚ್ಚಿಗೂ ಮತ್ತು ಆ ಶೂಟಿಂಗ್ ಅಲ್ಲಿ ಬಳಸಿರುವಂತಹ ಮುಚ್ಚೇನಿದೆ ಅದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರುವಂತದ್ದು. ಯಾರಾದ್ರೂ ಓಕೆ, ಸಾಮಾನ್ಯ ಮನುಷ್ಯನುಗಳಿಗೆ ಕೈಲಿ ಕೊಟ್ಟರು ಮಚ್ಚು ಕೂಡ ಅದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತಾನೆ ಏನು ಅಲ್ಲೇ ತಕ್ಕಂತಾನೆ ಹೇಳ್ಬಿಡ್ತಾರೆ. ಇವಾಗ ಅದು ಗೊತ್ತಾಗ್ಲಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಸದ್ಯ ವಿಚಾರಣೆ ಮಾಡ್ತಾ ಇರುವಂತದ್ದು. ವಿಚಾರಣೆಯಲ್ಲಿ ಏನ್ ಫರ್ದರ್ ಏನ್ ಆಕ್ಷನ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಕಾಯ್ದು ನೋಡ್ಬೇಕಾಗಿದೆ. ರಾಮ್. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.